ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಇವತ್ತು ಶನಿವಾರದ ಬ್ಲಾಗು. ಸೊ ಬೆಳಗ್ಗೆಯಿಂದ ಸ್ವಲ್ಪ ವೀಡಿಯೋಸ್ನ ತೊಗೊಂಡಿದ್ದೀನಿ, ನೋಡ್ಕೊಂಡು ಬನ್ನಿ. ಸ್ವಲ್ಪ ಬ್ಯುಸಿ ಸ್ನೇಹಿತರೆ, ನಾಳೆ ನಾಡಿದ್ದು ಹಬ್ಬ, ಹಂಗಾಗಿ ಸ್ವಲ್ಪ ಬ್ಯುಸಿ ಇದ್ದೀನಿ. ಬ್ಲಾಗ್ಗಳು ಸ್ವಲ್ಪ ಲೆಂತಿ ಬ್ಲಾಗ್ಗಳನ್ನ ತಗೊಳಕ್ಕಾಗ್ತಾ ಇಲ್ಲ, ಎಷ್ಟಾಗುತ್ತೆ ಅಷ್ಟು ಶೇರ್ ಮಾಡ್ತೀನಿ. ಸೊ ಇವತ್ತಿನ ಬ್ಲಾಗಲ್ಲಿ ಸ್ವಲ್ಪ ಒಂದು ಇನ್ಫಾರ್ಮೇಷನ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಿದ್ರಾ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ವೀಡಿಯೋಸ್ ಏನಾದರೂ ನಿಮಗೆ ಇಷ್ಟ ಆಗ್ತಾ ಇದೆ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬಿಡಿ ಸ್ನೇಹಿತರೆ. ಸೊ ಇವತ್ತಿನ ಬ್ಲಾಗ್ ಬಂದು ತಗೋತಾ ಇದ್ದೀನಿ ಅಂತಂದರೆ, ಸೊ ತುಂಬ ದಿನಗಳಿಂದ ನಾನು ನಿಮ್ಮ ಹತ್ರ ಒಂದು ವಿಷಯನ ಶೇರ್ ಮಾಡಬೇಕು ಅಂತ ಇದ್ದೆ. ಯಾವ ವಿಷಯ ಅದು ಅಂತ ಅಂದರೆ, ಇವತ್ತಿನ ಲೈಫಲ್ಲಿ ಹೇಗೆ ಅಂದರೆ ಎಲ್ಲರೂ ಕೂಡ ಬ್ಯುಸಿ, ನನ್ನಿಂದ ಹಿಡಿದು ನಿಮ್ಮಿಂದ ಹಿಡಿದು ಎಲ್ಲ ಸ್ಟೂಡೆಂಟ್ಗಳಿಂದ ಹಿಡಿದು ಎಲ್ಲರೂ ಕೂಡ ಬ್ಯುಸಿ ಲೈಫ್ನಲ್ಲಿ ಅಂತಲೇ ಹೇಳ್ಬೋದು. ಸೊ ಈ ಬ್ಯುಸಿ ಲೈಫಲ್ಲಿ ನಮ್ಮ ಮೈಂಡ್ ಹೆಂಗಿರುತ್ತೆ ಹೇಳಿ, ಟೆನ್ಷನ್ನು, ಆ್ಯಂಗ್ಸೈಟಿ, ಸ್ಟ್ರೆಸ್ಸು, ಡಿಪ್ರೆಷನ್ನು, ಮತ್ತು ನಾವೇನು ಲೈಫ್ನಲ್ಲಿ ಏನೇ ಮಾಡಿದ್ರೂ ಆಗ್ತಾಯಿಲ್ಲ ಅನ್ನೋದೊಂದು ಟೆನ್ಷನ್ನು, ಮತ್ತು ಅಥವಾ ರಿಲೇಷನ್ಶಿಪ್ ಇಶ್ಯೂಸ್ ಇರ್ಬೋದು, ಅಥವಾ ನಮ್ಮ ಕೈಲಿ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ನೆಗೆಟಿವ್ ಥಾಟ್ ಇರ್ಬೋದು. ನೆಗೆಟಿವ್ ಥಾಟ್ಸ್ನ ತೆಗಿಬೇಕು ಅಂತಂದರೆ, ಸೊ ನಾನು ಒಂದು ಕ್ಲಾಸ್ನ ಅಟೆಂಡ್ ಮಾಡಿದ್ದೆ. ಇನ್ಸ್ಟಾದಲ್ಲಿ ಒಬ್ಬರು ನನಗೆ ಕನೆಕ್ಟ್ ಆಗಿದ್ದರು. ಅವರು ನನಗೆ ಕಾಲ್ ಮಾಡಿದ್ದೆ. ಸೊ ನನ್ನ ಹತ್ರ ಬಗಳ್ತಾ ಇದೆ. ಸೊ ನಾನು ಅವ್ರ ಹತ್ರ ಕಾಲ್ ಮಾಡಿ ಮಾತಾಡಿದಾಗ, ಸೊ ಅವರು ಏನು ಕ್ಲಾಸಸ್ನ ತಗೋತಿದ್ದಾರೆ ಅಂತ ತಿಳ್ಕೋಬೇಕು ಅಂತ ನನಗೆ ಮೆಸೇಜ್ ಮಾಡಿದರು, DM ಮಾಡಿದರು. ಸೊ ನಾನು ಸುಮಾರು ಜನ ಸೆಲೆಬ್ರಿಟಿಗಳು ಮಾತಾಡೋದನ್ನು ಹೇಳೋದನ್ನು ಕೇಳಿರ್ತೀರ. ಮ್ಯಾನಿಫೆಸ್ಟೇಷನ್, ವಿಜುವಲೈಸೇಷನ್ ಅನ್ನೋದನ್ನು ವರ್ಡ್ಸ್ನ ನೀವು ಕೇಳಿರ್ತೀರ, ಅಥವಾ ಚಕ್ರ ಹೀಲಿಂಗ್ ಕ್ಲಾಸಸ್ ಅಂತ. ಸೊ ನಾನು ಅವ್ರನ್ನ ಭೇಟಿ ಮಾಡಿದಾಗ, ಕಾಲ್ ಮಾಡಿದಾಗ, ಸೊ ನನಗೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ರು. ಸೊ ಏನು ಗೊತ್ತಾ, ಯೂನಿವರ್ಸ್ಗೆ ನಾವು ಏನು ಸಂದೇಶನ ಮ್ಯಾನಿಫೆಸ್ಟ್ ಮಾಡಿ ಏನು ಸಂದೇಶನ ಕಳಿಸ್ತೀವೋ ಅದನ್ನು ಯೂನಿವರ್ಸ್ ನಮಗೆ ಕೊಡ್ತಾರೆ. ಸೊ ತುಂಬ ನಂಬಿಕೆಯಿಂದ ಇದನ್ನು ಕಲಿತಾಗ ಮಾತ್ರ ಇದ್ರದ್ದು ಎಫೆಕ್ಟ್ ಏನು ಅಂತ ಗೊತ್ತಾಗುತ್ತೆ. ಸೊ ಇದನ್ನು ಈ ವಿದ್ಯೆನ ನಾವು ಗುರುಗಳಿಂದ ಕಲಿಬೇಕು. ಸೊ ಇವರು ನಮಗೊಂದು ಗುರು ಅಂತಲೇ ಹೇಳ್ಬೋದು. ಸೊ ಈ ಕೆಲವೊಂದು ಈಗ ಒಂದಷ್ಟು ಜನಕ್ಕೆ ನನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ, ಯಾವಾಗ ನೆಗೆಟಿವ್ ಥಿಂಕೆ ತುಂಬ್ಕೊಂಡ್ಬಿಟ್ಟಿರುತ್ತೆ. ಈಗ ಯಾರನ್ನೋ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಯಾರೋ ಒಂದು 20-25 ಲಕ್ಷದ ಕಾರ್ ತೊಗೊಂಡಿರ್ತಾರೆ ಅಂದ್ಕೊಳ್ಳಿ. ಸೊ ಅವ್ರನ್ನ ನೋಡಿ ನಾವೇನು ಅಂದ್ಕೋತೀವಿ, ಸೊ ಅಯ್ಯೋ ನಮ್ಮಂಥವ್ರಿಗೆಲ್ಲ ಇದು, ಅವ್ರಿಗೆ ಅಂದರೆ ದುಡ್ಡಿದೆ ತೊಗೋತಾರೆ, ಸೊ ನಮ್ಗೆ ಎಲ್ಲಿಂದ ಬರಬೇಕು ಅಂತ. ಸೊ ಇದನ್ನೇ ಹೇಳೋದು ನೆಗೆಟಿವ್ ಥಾಟ್ ಅಂತ. ಸೊ ನಾವು ಮನಸ್ಸು ಮಾಡಿದ್ರೆ ನಾವು ಏನು ಬೇಕಾದರೂ ಮ್ಯಾನಿಫೆಸ್ಟ್ ಮಾಡಿ ತೊಗೋಬೋದು. ನಮ್ಮ ಜೀವನದಲ್ಲಿ ನಾವು ಏನು ಬೇಕಾದರೂ ನಮ್ಮ ಜೀವನ ಹೇಗಿರಬೇಕು ಅಂತ ಒಂದು ಕನಸನ್ನು ಕಟ್ಟಿರ್ತೀವೋ ಅದೇ ರೀತಿ ಮ್ಯಾನಿಫೆಸ್ಟ್ ಮಾಡೋದ್ರಿಂದ ನಾವು ಅದ್ರ ಮುಖಾಂತರನೇ ನಮ್ಮ ಆಸೆಗಳನ್ನ ಈಡೇರಿಸ್ಕೋಬೋದು. ಸೊ ಇದ್ರ ಬಗ್ಗೆ ನನಗೆ ಸಿಕ್ಕಂಥ ಗುರು ಚೈತ್ರ ಅವರು. ಸೊ ನನಗೆ ಇದನ್ನು 5 ಕ್ಲಾಸ್ನ ನಾನು ಅಟೆಂಡ್ ಮಾಡಿದೆ. ಸೊ ಎಷ್ಟು ಚೆನ್ನಾಗಿ ನನ್ನ ನೆಗೆಟಿವ್ ಥಾಟ್ಸ್ನೆಲ್ಲ ತೆಗೆದ್ರು ಅಂದರೆ, ಸೊ ನೀವು ಯಾವಾಗಲೂ ಪಾಸಿಟಿವೇ ಥಿಂಕ್ ಮಾಡೋ ಥರ ಮಾಡ್ತಾರೆ. ಸೊ ನಿಮ್ಮ ಇನ್ನು ಮನಿ ರಿಲೇಟೆಡ್ ಯಾವ ಇಶ್ಯೂಸಾರು ಇರಬಹುದು, ಸಂಬಂಧಗಳಲ್ಲಿ ಏನಾದರೂ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಪ್ರಾಬ್ಲಮ್ಸ್ಗಳಿರ್ಬೋದು, ಅಥವಾ ನಮ್ಮ ದೇಹದಲ್ಲಿ ಯಾವುದೇ ಬ್ಲಾಕೇಜಸ್ಗಳಿರ್ಬೋದು. ಸೊ ಎಲ್ಲನೂ ಕ್ಲಿಯರ್ ಮಾಡಿಕೊಡ್ತಾರೆ. ನಿಮ್ಮ ಲೈಫಲ್ಲಿ ಏನು ಸಕ್ಸಸ್ ಆಗಲ್ಲ ಅಂತ ನೀವು ಅಂದ್ಕೊಂಡಿರ್ತೀರೋ ಅದನ್ನೇ ಸಕ್ಸಸ್ ಮಾಡಬೇಕು, ಸಕ್ಸಸ್ ಆಗಿ ಅದನ್ನು ತೊಗೋಬೇಕು, ಹೇಗೆ ಅದನ್ನು ತೊಗೊಳ್ಳೋದು ಅಂತ ತಿಳಿಸ್ಕೊಡೋದೇ ಚಕ್ರ ಹೀಲಿಂಗ್ ಕ್ಲಾಸಸ್ಸು, ಮ್ಯಾನಿಫೆಸ್ಟೇಷನ್ ಅಂತ. ಸೊ ಇದ್ರ ಬಗ್ಗೆ ನನಗೆ ನಿಜ ಅವರು ತಿಳಿಸ್ಕೊಟ್ಟಾಗ ನಂಬಬೇಕು. ಮೇಯ್ನಾಗಿ ಈಗ ಬ್ರಹ್ಮಾಂಡ ಅನ್ನೋ ಇದೆ ಅಂತ ನೀವು ನಂಬ್ತೀರಲ್ವ, ಯೂನಿವರ್ಸ್ನ ನಾವು ಬೇಡ್ಕೊಂಡಾಗ ಏನು ಬೇಕಾದರೂ ನಮಗೆ ಅದನ್ನು ಅಚೀವ್ ಮಾಡಿ ಕೊಡ್ತಾರೆ. ನಾನಂತೂ ಇತ್ತೀಚೆಗೆ ಲೈಫ್ನಲ್ಲಿ ತುಂಬ ಖುಷಿಯಾಗಿದ್ದೀನಿ, ತುಂಬ ಬ್ಯುಸಿಯಾಗಿದ್ದೀನಿ. ಸೊ ಅವ್ರ ಕ್ಲಾಸ್ನ ತೊಗೊಂಡ್ಮೇಲೆ ನಿಜವಾಗ್ಲೂ ಎಷ್ಟು ಮೈಂಡ್ ಚೇಂಜ್ ಆಗಿದೆ, ಎಷ್ಟು ಪಾಸಿಟಿವಾಗಿ ಥಿಂಕ್ ಮಾಡ್ತಾಯಿದ್ದೀನಿ, ಏನು ಬೇಕಾದರೂ ಲೈಫ್ನಲ್ಲಿ ಅಚೀವ್ ಮಾಡ್ತೀನಿ ಅನ್ನೋದನ್ನು ಎಷ್ಟು ಚೆನ್ನಾಗಿ ತಿಳಿಸ್ಕೊಟ್ರು ಅಂತಂದರೆ, ನಿಮ್ಮ ಎಲ್ಲ ಡೌಟ್ಸ್ಗಳನ್ನೂ ಕೂಡ ಕ್ಲಿಯರ್ ಮಾಡಿ ಕೊಡ್ತಾರೆ ಅವರು.
ಸೊ ನಿಮ್ಗೆ ಯಾವುದೇ ಇಶ್ಯೂಸ್ ಇರಲಿ ಅದನ್ನು ಕ್ಲಿಯರ್ ಮಾಡಿಕೊಡ್ತಾರೆ. ಯಾವುದೇ ಬ್ಲಾಕೇಜಸ್ ಇರಲಿ ನಿಮ್ಮ ಒಂದು ಬಾಳಿನಲ್ಲಿ ಅದನ್ನು ಕ್ಲಿಯರ್ ಮಾಡಿಕೊಡ್ತಾರೆ. ಸೊ ಒಂದು ಚಾರ್ಜಸ್ನ ಕೊಟ್ಟು ನಿಜವಾಗ್ಲೂ ನೀವು ಈ ಕ್ಲಾಸ್ನ ಅಟೆಂಡ್ ಮಾಡಿದ್ರೆ ಲೈಫ್ನಲ್ಲಿ ಎಷ್ಟೋ ಅಚೀವ್ಮೆಂಟ್, ಎಷ್ಟೋ ಏನು ನೀವೇನೇನು ಸಾಧಿಸ್ಬೇಕು ಅಂತ ಇದ್ದೀರ ಲೈಫ್ನಲ್ಲಿ. ಸೊ ಇದನ್ನೆಲ್ಲ ಸಾಧಿಸ್ಬೋದು. ಎಲ್ಲ ಅಚೀವ್ಮೆಂಟ್ನು ನಮ್ಮ ಲೈಫ್ನ ನಾವು ಹೇಗೆ ಕನಸು ಕಟ್ಟಿರ್ತೀವಿ, ಒಂದು ಡ್ರೀಮ್ ಕಂಡಿರ್ತೀವಿ ನಾವು ಲೈಫ್ನಲ್ಲಿ, ನಮ್ಮ ಲೈಫ್ ಹೀಗೆ ಹೋಗಬೇಕು, ಹೀಗೇ ಇರಬೇಕು ಅಂತ. ಸೊ ಅದನ್ನೆಲ್ಲ ಅಚೀವ್ ಮಾಡ್ಕೋಬೋದು ಇವ್ರ ಕ್ಲಾಸ್ನ ನೀವು ಅಟೆಂಡ್ ಮಾಡಿದಾಗ. ಸೊ ನೀವು ಒಂದು ಸಲ ಅವ್ರ ಕ್ಲಾಸ್ ಅಟೆಂಡ್ ಮಾಡಿ. ಮ್ಯಾನಿಫೆಸ್ಟೇಷನ್ ಅನ್ನೋದು ಒಂದು 5 ಡೇಸ್ ಕ್ಲಾಸ್ ಇರುತ್ತೆ. ಸೊ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಸೊ ಆನ್ಲೈನ್ ಕ್ಲಾಸ್ನ ತೊಗೋತಾರೆ. ಈ ಮಾರ್ಚ್ 3ನೇ ತಾರೀಕಿಂದ ಅವರು ಕ್ಲಾಸಸ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಎಲ್ಲ ಆನ್ಲೈನ್ ಕ್ಲಾಸಸ್ಸು. ಸೊ ನನ್ನ ಮೇಲೆ ನಂಬಿಕೆ ಇದ್ದರೆ ಖಂಡಿತ ಈ ಕ್ಲಾಸ್ನ ಅಟೆಂಡ್ ಮಾಡಿ. ಯಾಕೆ ಅಂತಂದರೆ ನನ್ನಂತೆ ಎಲ್ಲ ಹೆಣ್ಮಕ್ಳು ಕೂಡ ಖುಷಿಯಾಗಿರಬೇಕು ಅನ್ನೋದೇ ನನ್ನ ಆಸೆ. ಸೊ ಅವರು ಕೂಡ ನಮ್ಮಿಂದ ಒಂದು 4 ಜನಕ್ಕೆ ಇದನ್ನು ಹೇಳಿಕೊಟ್ಟು ಸೊ ಎಲ್ಲರ ಲೈಫಲ್ಲೂ ಒಂದು ಸಕ್ಸಸ್ಸನ್ನು ಕಾಣಲಿ ಅನ್ನೋದೇ ಅವ್ರದ್ದು ಕೂಡ ಒಂದು ಥಾಟು. ಸೊ ನನ್ನನ್ನು ಕೇಳ್ಕೊಂಡ್ರು. ಸೊ ನಿಮ್ಮ ಬ್ಲಾಗಲ್ಲಿ ಒಂಚೂರು ನಿಮ್ಮ ವ್ಯೂವರ್ಸ್ ಹೇಳಿ ಇದ್ರ ಬಗ್ಗೆ ಸುಮಾರಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ. ತುಂಬಾ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ನಿಜವಾಗ್ಲೂ ನನ್ನ ಮೈಂಡ್ ಯಾವಾಗಲೂ ಅಚೀವ್ಮೆಂಟ್ ಕಡೆ ಓಡ್ತಾ ಇದೆ. ನನ್ನ ಮೈಂಡ್ ಯಾವಾಗಲೂ ಪಾಸಿಟಿವ್ ಥಿಂಕ್ ಕಡೆ ನನ್ನ ಮೈಂಡ್ ಹೋಗ್ತಾ ಇದೆ. ಸೊ ಅದನ್ನು ಹೇಗೆ ತರಬೇಕು, ನೆಗೆಟಿವಿಂದ ಪಾಸಿಟಿವ್ ಥಿಂಕಿಗೆ ಹೇಗೆ ನಮ್ಮ ಮೈಂಡನ್ನು ತರಬೇಕು ಅನ್ನೋದೇ ಈ ಒಂದು ಕ್ಲಾಸು. ಸೊ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ, ನಂಬಿಕೆ ಇದ್ದರೆ ನನ್ನ ಒಂದು ಚಾನಲ್ ಕಡೆಯಿಂದ ಹೋಗಿ. ಸೊ ನಾನು ನಿಮಗೆ ಕಮೆಂಟ್ ಮಾಡಿದ್ರೆ ಅವ್ರ ನಂಬರ್ನ ಖಂಡಿತ ಶೇರ್ ಮಾಡ್ತೀನಿ, ಅಥವಾ ಡಿಸ್ಕ್ರಿಪ್ಷನಲ್ಲಿ ಅವ್ರ ನಂಬರ್ನ ಶೇರ್ ಮಾಡಿರ್ತೀನಿ. ಸುಮ್ಮನೆ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡಬೇಡಿ, ಯಾಕೆಂದರೆ ತುಂಬ ಬ್ಯುಸಿ ಇರ್ತಾರೆ. ಸೊ ಹಾಗಾಗಿ ತುಂಬಾ ಬೆನಿಫಿಟ್ ಇದೆ. ತುಂಬ ಲೈಫ್ನಲ್ಲಿ ಅಚೀವ್ ಮಾಡ್ತೀರಾ. ನೀವು ಕಂಡಂಥ ಕನಸೆಲ್ಲ ಕೂಡ ಅಚೀವ್ ಆಗುತ್ತೆ. ಸೊ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನನ್ನ ಮೇಲೆ ನಂಬಿಕೆ ಇದ್ದರೆ ಕ್ಲಾಸಸ್ನ ತೊಗೊಳ್ಳಿ. ನಿಮಗೆ ಎಲ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಮೇಯ್ನಾಗಿ ಇದನ್ನು ನಂಬಬೇಕು. ನೀವು ದೇವ್ರನ್ನ ಹೇಗೆ ನಂಬ್ತಿರೋ ಇದು ಕೂಡ ಅಷ್ಟೇ ಪವರ್ಫುಲ್ಲಾಗಿ ನಿಮಗೆ ವರ್ಕ್ ಆಗುತ್ತೆ. ಲೈಫ್ನಲ್ಲಿ ಚೇಂಜಸ್ನ ತರುವಂಥ ಪ್ರಯತ್ನನ ಅವ್ರು ಮಾಡ್ತಾರೆ. ಸೊ ನೀವು ನನ್ನ ಚಾನಲ್ ಕಡೆಯಿಂದ ಹೋಗಿ ಶ್ವೇತಾ ಅವರು ಒಂದು ಬ್ಲಾಗ್ನ ನೋಡಿ ನಾನು ನಿಮಗೆ ಕಾಲ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಸ್ವಲ್ಪ ಕಡಿಮೆ ಇದರಲ್ಲಿ ಚಾರ್ಜಸ್ಸಲ್ಲಿ ನಿಮಗೆ ಅವರು ಹೇಳ್ಕೊಡ್ತಾರೆ. ಸೊ ಇದನ್ನೆಲ್ಲ ಕಲೀರಿ. ಸೊ ನಿಮ್ಮ ಒಂದು ಲೈಫ್ನಲ್ಲೂ ಕೂಡ ಒಂದು ಸಕ್ಸಸ್ನ ಕಾಣಿ ಅಂತ ಹೇಳ್ತೀನಿ. ಸೊ ಇವತ್ತಿನ ಬ್ಲಾಗ್ ಹಾಗೇ ರ್ಯಾಂಡಮ್ ಆಗಿ ನೋಡ್ಕೊಂಡು ಬಂದ್ಬಿಡಿ. ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಇವತ್ತು ಗುರುವಾರ ಬೆಳಗ್ಗೆಯಿಂದ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸೊ ಟೈಮು 7:15 ಆಲ್ರೆಡಿ. ಇವತ್ತು ಎಕ್ಸಸೈಸ್ ಸ್ಕಿಪ್ ಮಾಡಿದ್ದೀನಿ, ಯಾಕೆಂದರೆ ನಿನ್ನೆ ಮದುವೆಗೆ ಹೋಗಿ ಬಂದೆ, ಟೈಮ್ ಆಗಿಬಿಡ್ತು. ನೈಟು ಒಂದು 9:15 ಆಗೋಯಿತು. ಸೊ ಮನೆಗೆ ಬಂದು ಕೆಲಸಗಳು ಮುಗಿಸೋ ಅಷ್ಟರಲ್ಲೇ ಟೈಮ್ ಆಯಿತು. ಸೊ ಹಂಗಾಗಿ ಎಕ್ಸಸೈಸ್ ಸ್ಕಿಪ್ ಆಗಿದೆ ಇವತ್ತು. ಎಕ್ಸಸೈಸ್ ಸ್ಕಿಪ್ ಮಾಡಿಬಿಟ್ಟೆ ಅಂದರೆ ನನಗೆ ಒಂಥರ ಲೋ ಫೀಲ್ ಆಗ್ತಾ ಇರುತ್ತೆ. ಅವತ್ತೆಲ್ಲ ಎನರ್ಜಿ ಇರೋಲ್ಲ ನನಗೆ. ಸೊ ಅದು ಮೈಂಡಲ್ಲಿ ಅದು ಫಿಕ್ಸ್ ಆಗಿಬಿಟ್ಟಿದೆ ನನಗೆ. ಸ್ಕಿಪ್ ಮಾಡಿಬಿಟ್ನಲ್ಲ ಇವತ್ತು ಅಂತ ಫೀಲ್ ಆಗ್ತಾಯಿದೆ. ಅಂತ ಸುಮ್ಮನೆ ಮಲ್ಕೊಂಬಿಟ್ಟೆ. ಇವತ್ತು 6:15 ಇದ್ದಾಗ ಡೈಲಿ ಇದ್ದಿದ್ದೆ ಅಂತ ಸುಮ್ಮನೆ ಮಲ್ಕೊಂಡೆ. ಇವತ್ತು ಗುಬ್ಬಿಯಪ್ಪನ ತೇರು. ಸೊ ನಾನು ಬೇಗ ಕೆಲಸ ಮುಗಿಸಿ ತೇರ್ಗೆ ಹೋಗಲ್ಲ, 5 ಗಂಟೆಗೆ ಹೋಗ್ತೀನಿ. ಸುಜಿತ್ ಕರ್ಕೊಂಡು ಸಂಜೆ ತೇರ್ಗೆ ಹೋಗ್ತೀನಿ. ಫುಲ್ ರಶ್ ಇರುತ್ತೆ, ಚಿಕ್ಕ ಮಕ್ಕಳು ಕರ್ಕೊಂಡು ಹೋಗೋಕ್ಕಾಗಲ್ಲ, ಭಾಳ ಜನ. 7 ಕಾಲ ಆಗಿದೆ, ಇನ್ನೂ ಬಾಗಿಲು ಹೊರಿಸಿಲ್ಲ. ತುಂಬ ರೇರ್ ಈ ಥರ ನಾನು ಲೇಟಾಗಿ ಎದ್ದೋಳೋದು. ಬ್ಲಾಗಲ್ಲಿ ನೋಡ್ತಾ ಇರ್ತೀರ. ಸೊ ಇವಾಗ ಒಂದು ಸ್ವಲ್ಪ ಬಿಸಿನೀರು ಕುಡಿದು ಉಪ್ಪಿಟ್ಟಿಗೆಲ್ಲ ರೆಡಿ ಮಾಡಿದ್ದೀನಿ. ಸೊ ಬಾಗಿಲು ಗುಡಿಸಿದ್ದೀನಿ. ಸೊ ಬಾಗಿಲು ಒರೆಸ್ಕೋಬೇಕು, ಒರೆಸ್ಬೇಕು. ಅದಕ್ಕೂ ಜಾಸ್ತಿ ಮೈಕೈ ನೋವಾಗ್ತಾಯಿದೆ. ಬಿಸಿನೀರು ಕುಡಿದ್ಬಿಟ್ಟು ಆಮೇಲೆ ಕೆಲಸನ ಶುರು ಮಾಡೋಣ. ಸಾರಿ, ಇವತ್ತು ಯಾವುದೇ ಎಕ್ಸಸೈಸ್ ತೋರ್ಸೋಕ್ಕಾಗಿಲ್ಲ. ಆಲ್ಮೋಸ್ಟು ತೋರಿಸ್ತಾ ಇರ್ತೀನಿ ಎಕ್ಸಸೈಸ್ಗಳನ್ನೆಲ್ಲವೂ ಕೂಡ. ನಾನು ನಿಮ್ಮ ಥರನೇ ಅಲ್ವಾ, ಕೆಲಸಗಳು ಜಾಸ್ತಿ, ಮನೆಯಲ್ಲಿ ಎಲ್ಲ ಜವಾಬ್ದಾರಿಗಳು ಜಾಸ್ತಿ. ಎಲ್ಲ ಮುಗಿಸ್ಕೊಂಡು ಜವಾಬ್ದಾರಿಗಳು ಜಾಸ್ತಿ, ಎಲ್ಲನೂ ಕೂಡ ಮಾಡಬೇಕಲ್ಲ ಸ್ನೇಹಿತರೆ. ನಾನು ನಿಮ್ಮ ಥರ ಸಾಂಬಾರು ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ ಇವಾಗ. ಬಿಸಿನೀರು ಕುಡಿದ್ಬಿಟ್ಟು ಆಮೇಲೆ ಸಿಗ್ತೀನಿ. ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಇವತ್ತು. ಸುಜಿತ್ ಉಪ್ಪಿಟ್ಟು ಬೇಕಂತೆ. ಏನು ಮಾಡ್ಲಪ್ಪ ತಿಂಡಿ ಅಂದರೆ ಉಪ್ಪಿಟ್ಟು ಅಂತ. ಸಾಮಾನ್ಯವಾಗಿ ಮಕ್ಕಳು ಉಪ್ಪಿಟ್ಟು ಇಷ್ಟಪಡಲ್ಲ. ನಮ್ಮ ಮನೆಯಲ್ಲಿ ಮಕ್ಕಳು ಉಪ್ಪಿಟ್ಟು ಇಷ್ಟಪಡ್ತಾರೆ.
ಉಪ್ಪಿಟ್ಟು ಮಾಡಿ ಮಮ್ಮಿ ಇವತ್ತು ಅಂತ ಅಂದ ಸುಜಿತ್ತು. ಸೊ ಹಂಗಾಗಿ ಬನ್ಸಿ ರವೆದು ಮಾಡಬೇಕು ಅಂತ ನೋಡಿ ಹುರಿದಿಟ್ಟಿದ್ದೀನಿ. ಬನ್ಸಿ ರವೆದು ಮಾಡಿದ್ರೆ ಇಷ್ಟಪಟ್ಟು ತಿಂತಾರೆ, ಇಲ್ಲ ಅಂದರೆ ಇಲ್ಲ. ಅದಕ್ಕೆ ಇವತ್ತು ಉಪ್ಪಿಟ್ಟು ಮಾಡೋಣ ಅಂತ ರೆಡಿ ಮಾಡಿ ಒಗ್ಗರಣೆಗೆ ಹಾಕಿಟ್ಟಿದ್ದೀನಿ, ಬೇಯ್ತಾ ಇದೆ. ಸೊ ಅದು ಬೇಯೋಷ್ಟರಲ್ಲಿ ಸ್ವಲ್ಪ ಬಾಗಿಲು ಒರೆಸ್ಕೊಂಬಂದ್ಬಿಡೋಣ. ತಲೆ ಸ್ನಾನ ಮಾಡಬೇಕು. ಇವತ್ತು ಗುರುವಾರ, ರಾಯರ ಪೂಜೆ ಜೊತೆಗೆ ಗುಬ್ಬಿಯಪ್ಪನವ್ರ ತೇರು ಎಲ್ಲನೂ. ಆದಷ್ಟು ಜಾತ್ರೆಗೆ ಹೋಗೋಣ, ಜಾತ್ರೆ ಎಲ್ಲ ಹೆಂಗಿರುತ್ತೆ ಏನು ತೋರಿಸ್ತೀನಿ. ಸ್ವಲ್ಪ ನನಗೇನು ಅಂತಂದ್ರೆ ಹೊರಗಡೆ ಹೋದಾಗ ಸ್ವಲ್ಪ ವೀಡಿಯೋ ಮಾಡೋದಕ್ಕೆ ಸ್ವಲ್ಪ ಮುಜುಗರ ಅನಿಸ್ತಿರುತ್ತೆ. ಯಾಕೆಂದ್ರೆ ಅಷ್ಟೊಂದು ಏನು ಇದು ಮಾಡ್ಕೊಳ್ಳಲ್ಲ, ಬಟ್ ಸುಮಾರು 2 ವರ್ಷದಿಂದ ಅಭ್ಯಾಸ ಆಗಿದೆ. ಬಟ್ ಏನು ಅಂತಂದರೆ ಕೆಲವರು ನಮ್ಮನ್ನೇ ನೋಡ್ತಾ ಇರ್ತಾರೆ, ಯಾಕೆ ವೀಡಿಯೋ ಹಿಂಗೆ ಮಾಡ್ತಿದ್ದಾರೆ, ನಮ್ಮನ್ನೇ ವೀಡಿಯೋ ಮಾಡ್ತಾಯಿದ್ದಾರೆ ಅಂತ ಕೇಳ್ತಾರೆ ಕೆಲವರು. ಸೊ ಹಂಗಾಗಿ ಸ್ವಲ್ಪ ಮುಜುಗರ ಅನಿಸುತ್ತೆ ಅಷ್ಟೇ. ಎಲ್ಲಿ ಹೋಗ್ತೀರಮ್ಮ? ಇವತ್ತು ರಜಾ ಇದೆ ನಮ್ಮ ಸ್ಕೂಲ್ಗೆ. ಏನಕ್ಕೆ? ಹೌದಾ? ಎಲ್ಲಿ ಹೇಳ್ತಾರೆ? ಅದೇ ಬೇರೇನ್ ತಗೋಬೇಡ ನೋಡಿ. ಹಿಂದ್ಗಡೆ ತೋಡದ ಆಟ ಸಾಮಾನು ಇದಾವಲ್ಲ, ನಾವು ಒಂದು ಅಂಗಡಿ ಹಾಕ್ಬಿಡೋಣ, ಟಾಯ್ಸ್ ಅಂಗಡಿ. ಜಾತ್ರೆಯಲ್ಲಿ 1-2 ಚೀಲ ಇಟ್ಟಿದೀರ ತಗಡೆಗೆಲ್ಲ ಜೋಡ್ಸ್ ಮಾರಣ. ಇನ್ನು ತುಂಬ ರೇರು ಈ ಥರ ನಾನು ಲೇಟಾಗಿ ಬಾಗಿಲು ಒರೆಸೋದು ಎಲ್ಲ. ಸೊ ಒಂದೊಂದ್ಸಲ ಹಿಂಗಾಗುತ್ತೆ, ಏನೂ ಮಾಡಲಿಕ್ಕಾಗಲ್ಲ. ಕೆಲವೊಬ್ಬರು ಆಮೇಲೆ ಕಮೆಂಟ್ ಹಾಕ್ಬಿಟ್ಟಿರ ಇಷ್ಟು ಲೇಟಾಗಿ ಬಾಗಿಲು ಒರೆಸ್ತೀರಾ ಅಂತ. ಸೊ ಸಿಚುವೇಶನ್ಗಳು ಎಲ್ಲ ಟೈಮಲ್ಲೂ ಒಂದೇ ಥರ ಇರೋಲ್ಲ ನೋಡಿ. ಸೊ ನೋಡಿ ಗಾಡಿ ಕೂಡ ನಾನೇ ತೆಗೆದು ನಿಲ್ಲಿಸ್ಬೇಕು ಹಿಂದಕ್ಕೆ, ತುಂಬ ಕಷ್ಟ ಇಲ್ಲೊಂದು ಸ್ವಲ್ಪ. ಸೊ ರಾತ್ರಿ ಬೈಕ್ ಈ ಕಡೆ ನಿಲ್ಲಿಸಿ ಕಾರ್ ತೆಕ್ಕೊಂಡು ಹೋಗಿದ್ವಲ್ವ ಮದುವೆಗೆ. ಸೊ ಹಿಂದಿನ ಬ್ಲಾಗ್ನಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ ಮದುವೆಗೆ ಹೋಗಿ ಬಂದಿದ್ದೆಲ್ಲ. ಸೊ ಇನ್ನು ನಾಳೆ ಕೂಡ ಒಂದು ಮದುವೆ ಇದೆ. ಬಾಗಿಲೆಲ್ಲ ಗುಡಿಸಿ ಒರೆಸಿ ಇವತ್ತಂತೂ ಸ್ವಲ್ಪ ರಿಸ್ಕೇ ಆಗ್ಬಿಡ್ತು ಕೆಲಸಗಳಂತೂ. ಇನ್ನು ಜಾತ್ರೆಗೆ ಬೇರೆ ಹೋಗಬೇಕು, ಇಲ್ಲಿ ಮನೆ ಕೆಲಸಗಳು ಮುಗಿಸ್ಬೇಕು. ಬೆಳ್ಳಿ ಪಲ್ಲಕ್ಕಿ ದಿವಸ ನಮ್ಮನೆ ದೇವರಾಯನದುರ್ಗದ ಜಾತ್ರೆ. ಸುಮಾರಷ್ಟು ಜನ ಕೇಳ್ತಾ ಇದ್ದೀರಾ ಜಾತ್ರೆ ಯಾವಾಗ ಅಂತ ಹೇಳ್ಬಿಟ್ಟು. ಮೂರ್ತಿ ಕೊಡ್ತೀನಿ ನೋಡಿ. ಇಷ್ಟ ನಾವತ್ತು ಎಲ್ಲಿಗೂ ಬರಲ್ಲ, ಎಲ್ಲೂ ಬಸ್ ಬರಲ್ಲ, ಸ್ಕೂಲ್ ಹೋಗ್ತೀನಿ. ಇನ್ನು ಎಲ್ಲ ಮುಗಿಸಿ ಈವ್ನಿಂಗು ಜಾತ್ರೆಗೆ ಹೋಗೋಣ ಅಂತ ರೆಡಿ ಆದೆ. ಸೊ ಓಡ್ತಾ ಇದ್ದೀವಿ ಜಾತ್ರೆಗೆ. ಜಾತ್ರೆದೊಂದು ಝಳಕ್ನ ನೋಡ್ಕೊಂಬಂದ್ಬಿಡಿ ನಮ್ಮ ಗುಬ್ಬಿಯಪ್ಪನವ್ರ ತೇರು ಹೇಗೆಲ್ಲ ವಿಜೃಂಭಣೆಯಿಂದ ರೆಡಿ ಮಾಡಿದ್ದಾರೆ ಅಂತ. ಸೊ ಇನ್ನು ನಮ್ಮ ಗುಬ್ಬಿಯಪ್ಪನವ್ರ ತೇರು ಅಂದರೆ ಹೇಳೋಂಗೆ ಇಲ್ಲ, ವಿಜೃಂಭಣೆಯಿಂದ ರೆಡಿ ಮಾಡಿಬಿಟ್ಟಿರ್ತಾರೆ. ಬೆಳ್ಳಿ ಪಲ್ಲಕ್ಕಿ ಆಗಲಿ, ಹೂವಿನ ವಾಹನ ಆಗಲಿ, ಜಾತ್ರೆ ಆಗಲಿ, ಇವೆಲ್ಲವೂ ಕೂಡ ವಿಶೇಷವಾದಂಥ ಅದ್ಧೂರಿಯಾದಂಥ ಮೆರವಣಿಗೆ ಅಂತಲೇ ಹೇಳ್ಬೋದು. ಇನ್ನು ಯಾವುದೋ ದೇವಲೋಕಕ್ಕೆ ಹೋಗ್ತಾ ಇದ್ದೀವೇನೋ ಅನ್ನೋ ಥರ ಗುಬ್ಬಿಯಪ್ಪನವರ ಟೆಂಪಲ್ನ ರೆಡಿ ಮಾಡಿಬಿಟ್ಟಿದ್ದಾರೆ. ಸೊ ನೋಡೋದಕ್ಕೆ 2 ಕಣ್ಣೇನು 4 ಕಣ್ಣಿದ್ರೂ ಸಾಲದು ಸ್ನೇಹಿತರೆ, ಅಷ್ಟು ಚಂದ ದೇವಸ್ಥಾನದ ಅಲಂಕಾರ. ಸೊ ತುಂಬಾ ಖುಷಿಯಾಗುತ್ತೆ ಈ ಒಂದು ಜಾತ್ರೆ ಬಂದರೆ. ಅದರಲ್ಲೂ ರೋಹಿತ್ತು ಬೆಳಗ್ಗೆನೇ ಹೋಗಿದ್ದ. ಸೊ ನಾನು ಹೋಗಿರಲಿಲ್ಲ, ರೋಹಿತ್ ಬೆಳಗ್ಗೆನೇ ಹೋಗಿ ನಿಮಗೋಸ್ಕರ ಕೆಲವೊಂದಷ್ಟು ವೀಡಿಯೋಸ್ನ ಮಾಡಿಸ್ಕೊಂಡು ತಂದಿದ್ದೀನಿ. ಸೊ ನೋಡ್ಕೊಂಬಂದ್ಬಿಡಿ ಗುಬ್ಬಿಯಪ್ಪನವರ ತೇರು ಅಥವಾ ನಮ್ಮ ಗುಬ್ಬಿ ಚನ್ನಬಸವೇಶ್ವರ ದೇವಸ್ಥಾನದ ಅಲಂಕಾರ ಹೇಗಿರುತ್ತೆ ಅಂತ. ಇಟ್ಟು ಬೇಜಾರು ಮಾಡ್ಕೊಂಬಿಡಿ, ಸ್ವಲ್ಪ ಲೇಟಾಗಿ ಶೇರ್ ಮಾಡ್ತಾ ಇದ್ದೀನಿ, ಆದರೂ ಪರವಾಗಿಲ್ಲ, ದರ್ಶನ ಮಾಡ್ಕೊಂಡು ಬಂದ್ಬಿಡಿ. ಇನ್ನು ಬೆಳಗ್ಗೆ ತೇರು ಹೇಗೆಲ್ಲ ಎಳೆದ್ರು, ಜನ ಹೇಗೆ ಸೇರಿದ್ರು. ಇನ್ನು ತೇರಂದ್ರೆ ಗೊತ್ತೇ ಇದೆ, ಬಾಳೆಹಣ್ಣು ದವನ ಇದೆಲ್ಲ ಎಸೆಯೋದು ಒಂದು ಅಲ್ವಾ. ಸೊ ಏನು ಅಂದರೆ ಈ ಸಲ ಸ್ವಲ್ಪ ಬಿಸಿಲು ಕಡಿಮೆ ಇತ್ತು. ಫೋನ್ ಮಾಡಿದ್ರೆ ಎತ್ತಲ್ವಲ್ರಲ್ಲ, ಜನ ಸರಿ ಇಲ್ಲ ಈಗಿನ.
ಗುಬ್ಬಿಯ ಹೆಮ್ಮೆ ನಮ್ಮ ಚನ್ನಬಸವೇಶ್ವರ ದೇವಸ್ಥಾನ ಅಂತಲೇ ಹೇಳ್ಬೋದು. ತೇರು ನೋಡಿ ಸ್ನೇಹಿತರೆ, ಎಷ್ಟು ಅಂದವಾಗಿ ಚಂದವಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ಸೊ ತೇರು ನೋಡೋದೇ ಒಂದು ಖುಷಿ, ಜನಕ್ಕೆ ತೇರು ಎಳೆಯೋದೇ ಒಂದು ಖುಷಿ. ಇನ್ನು ಎಲ್ಲ ಕಡೆಯೂ ಕೂಡ ಪಾನಕ ಪಲ್ಲಾರ, ಅದ್ರ ಜೊತೆಗೆ ಅನ್ನ ಸಂತರ್ಪಣೆ. ಹೇಳಿದ್ನಲ್ಲ, ತೇರು ಎಳೆದಾದ ಮೇಲೆ ನಿಮಗೆ 1:30 ರಾತ್ರಿ 11 ಗಂಟೆವರೆಗೂ ಊಟ ಅಂತೂ ಎಲ್ಲ ಕಡೆ ಸಿಗ್ತಾ ಇರುತ್ತೆ. ಇನ್ನು ಇಲ್ಲಿ ಯಾವುದೇ ಜಾತಿ ಭೇದ ಯಾವುದೂ ಇಲ್ಲ, ಎಲ್ಲ ರೀತಿಯಾದ ಜನಾಂಗನೂ ಸೇರಿ ನಮ್ಮ ಗುಬ್ಬಿಯಪ್ಪನವ್ರ ತೇರು, ನಮ್ಮ ಗುಬ್ಬಿಯಪ್ಪನವರ ಒಂದು ಜಾತ್ರೆನ ಅದ್ಧೂರಿಯಾಗಿ ನಡೆಸ್ಕೊಡ್ತಾರೆ ಅಂತಲೇ ಹೇಳ್ಬೋದು. ಸೊ ಇದು ನನಗೆ ತುಂಬ ಖುಷಿಯಾಗುತ್ತೆ ನೋಡೋದಕ್ಕೆ. ಸೊ ಏನು ಅಂತಂದರೆ, ನಮ್ಗೆ ಬೆಳಗ್ಗೆ ಹೊತ್ತು ಸುಜಿತ್ ಕರ್ಕೊಂಡು ಹೋಗೋಕ್ಕಾಗಲ್ಲ. ಸೊ ರೋಹಿತ್ ಕಳಿಸ್ಬಿಡ್ತೀನಿ. ಸೊ ಕೆಲವೊಂದಷ್ಟು ವೀಡಿಯೋಸ್ ಎಲ್ಲ ತೊಗೊಂಡು ವೀಡಿಯೋಸ್ ಮಾಡಿಕೊಂಡು ತೊಗೊಂಬರ್ತಾನೆ. ಸೊ ಈ ಸಲನೂ ಕೂಡ ಒಂದಷ್ಟು ವೀಡಿಯೋಸ್ನ ತೊಗೊಂಬಂದಿದ್ದ. ನನಗೆ ತುಂಬ ಖುಷಿ ಆಯಿತು. ಸೊ ಸ್ವಲ್ಪ ಲೇಟಾಗಿ ಹಾಕಿದ್ದೀನಿ, ಬೇಜಾರು ಮಾಡ್ಕೋಬೇಡಿ. ಯಾಕೆಂದರೆ ಕೆಲವೊಂದಷ್ಟು ವೀಡಿಯೋಸ್ಗಳು ಸ್ವಲ್ಪ ಬ್ಯುಸಿ ಇದ್ದೀನಿ, ಮನೆ ಕೆಲಸ, ಹಾಗಾಗಿ ಇನ್ನು ಸಂಜೆ 5 ಗಂಟೆ ಆಯಿತು. ನಾವು ಕೂಡ ಸುಜಿತ್ನ ಕರ್ಕೊಂಡು ಜಾತ್ರೆಗೆ ಬಂದ್ವಿ. ಮತ್ತೆ ರೋಹಿತ್ ನಮ್ಗೆ ಕರ್ಕೊಂಬಂದ. ಸೊ ಈ ಟೈಮಲ್ಲಿ ಸ್ವಲ್ಪ ಜನ ಕಡಿಮೆ ಇರ್ತಾರೆ. ಮತ್ತು ತೇರನ್ನ ರಿಟರ್ನ್ ಎಳಿಬೇಕಾದ್ರೆ ತುಂಬ ರಶ್ ಆಗುತ್ತೆ. ಮಧ್ಯಾಹ್ನ ಎಷ್ಟು ರಶ್ ಇತ್ತೋ ಅದರಷ್ಟೇ ರಶ್ಶು ರಾತ್ರಿನೂ ಆಗುತ್ತೆ. ಒಂದು 8:00ವರೆಗೆ ಫುಲ್ ರಶ್ ಇರುತ್ತೆ. ಎಲ್ಲೂ ಕಾಲಿಡೋದಕ್ಕೆ ಜಾಗ ಇರೋಲ್ಲ, ಅಷ್ಟು ರಶ್ ಇರುತ್ತೆ. ಸುತ್ತಮುತ್ತ ಹಳ್ಳಿ ಕಡೆಯವ್ರು ಏನೇನಿದ್ದಾರೆ, ನಮ್ಮ ಗುಬ್ಬಿ ಸುತ್ತಮುತ್ತ ಹಳ್ಳಿ ಏನೇನು ಹಳ್ಳಿಗಳಿದೆ, ಎಲ್ಲ ಹಳ್ಳಿಯಿಂದ ನಮ್ಮ ಗುಬ್ಬಿಯಪ್ಪನವ್ರ ಜಾತ್ರೆ ಅಂತ ಖುಷಿಯಾಗಿ ಬಂದುಬಿಟ್ಟಿರ್ತಾರೆ. ಎಲ್ಲರೂ ಮಕ್ಕಳು ಕರ್ಕೊಂಡು, ಎಲ್ಲರೂ ಫ್ಯಾಮಿಲಿ ಸಮೇತ ಅಥವಾ ಹೆಣ್ಮಕ್ಳಾಗಲಿ ಎಲ್ಲರೂ ಬಂದಿರ್ತಾರೆ. ಸೊ ಮೇಯ್ನ್ ಏನು ಅಂದರೆ, ನಮ್ಮ ಸುತ್ತಮುತ್ತ ಹಳ್ಳಿಗಳಿಗೆ ಮೇಯ್ನು ತಾಲೂಕು ಅಂತ ಅಂದರೆ ನಮ್ಮ ಗುಬ್ಬಿ ತಾಲೂಕಲ್ವ. ಹಾಗಾಗಿ ಸೊ ಯಾರೇ ಬಂದರೂ ನಮ್ಮ ಗುಬ್ಬಿಗೆ ಬರಬೇಕು. ಆ ಸುತ್ತಮುತ್ತ ಹಳ್ಳಿಯವರು ಏನಾದ್ರು ತೊಗೋಬೇಕು, ಸೊ ಏನಾರು ಪರ್ಚೇಸ್ ಮಾಡಬೇಕು ಅಂದರೆ ಗುಬ್ಬಿಗೆ ಬರಬೇಕು. ಸೊ ನಾನು ಬಂದು ಹಣ್ಣು ಕಾಯಿ ತೊಗೋತಾ ಇದ್ದೀನಿ. ಸೊ ಇವತ್ತೇನು ಸಾರಿ ವೇರ್ ಮಾಡಲಿಲ್ಲ ನಾನು, ಹಾಗೆ ಡ್ರೆಸ್ ವೇರ್ ಮಾಡಿಕೊಂಡು ಹಣ್ಣು ಕಾಯಿ ತೊಗೊಂಡು ನಾನು ಕೂಡ ತೇರಿಗೆ ಹಣ್ಣು ಕಾಯಿ ಮಾಡಿಸಿ ಇನ್ನು ಗುಬ್ಬಿಯಪ್ಪನವರ ದರ್ಶನ ಮಾಡಿಕೊಂಡು ಒಳಗಡೆ ಸೊ ಜಾತ್ರೆಯೆಲ್ಲ ಒಂದು ರೌಂಡ್ ಹಾಕ್ಕೊಂಡು, ಮೇಯ್ನು ಅಟ್ರಾಕ್ಷನ್ ಏನು ಈ ಸಲ ಅಂದರೆ, ತುಂಬ ಮಕ್ಕಳಿಗೆ ಆಟ ಆಡಲಿಕ್ಕೆ ಅಂತ ಜಾಯಿಂಟ್ ವೀಲು ಈ ಥರದ್ದೆಲ್ಲ ತುಂಬ ಆರ್ಗನೈಸ್ ಮಾಡಿದ್ದಾರೆ. ಸೊ ಅಲ್ಲೇ ವಿಪರೀತ ಜನ, ಏಕೆಂದರೆ ಎಂಥವರು ಮಕ್ಕಳು ಕರ್ಕೊಂಡು ಆಟ ಆಡ್ಸೋದಕ್ಕೆ ಅಂತ ಹೋಗ್ತಾರೆ. ಮಕ್ಕಳು ಕೂಡ ತುಂಬ ಜಾತ್ರೆ ಅಂತ ತುಂಬ ಎಂಜಾಯ್ ಮಾಡ್ತಾರೆ. ಸೊ ನಾವು ಕೂಡ ನೋಡೋಣ ಏನೇನಿದೆ ಅಂತ ರೋಹಿತ್ನ ಕರ್ಕೊಂಡು
ಸುಜಿತ್ನ ಕರ್ಕೊಂಡು ರೋಹಿತ್ ಜೊತೆ ಹೋಗ್ತಾ ಇದ್ದೀವಿ. ಸುಜಿತ್ ಕಣ್ಣೆಲ್ಲ ಟಾಯ್ಸ್ ಮೇಲೇ ಇದೆ ನೋಡಿ. ಸೊ ಎಲ್ಲಿ ನೋಡಿದ್ರು ಟಾಯ್ಸು. ನಾನು ನೋಡ್ಕೊಂಡು ಹೋಗಪ್ಪ ನಿನ್ಗೇನೇನು ಟಾಯ್ಸ್ ಬೇಕು ಅಂತ ಹೇಳಿದ್ದೆ. ಸೊ ಸುಜಿತ್ ಎಲ್ಲ ಟಾಯ್ಸ್ ಎಲ್ಲ ನೋಡಿಕೊಂಡು ಸೊ ಫೈನಲಿ ಇಲ್ಲಿಗೆ ಬಂದ್ವಿ. ಇನ್ನು ರೊಟೇಟ್ ಆಗ್ತಾ ಇರೋಂಥ ಕಾರಿಗೆ ಕೂರಿಸಿದ್ವಿ ಸುಜಿತ್ನು ಕೂಡ. ಅವನು ಕೂಡ ತುಂಬ ಎಂಜಾಯ್ ಮಾಡಿ ತುಂಬಾ ಖುಷಿಪಟ್ಟ. ಇನ್ನು ಟ್ರೈನಿಗೆ ಕೂರಿಸೋಣ ಅಂದರೆ ಟ್ರೈನಲ್ಲಿ ಯಾರೂ ಜಾಸ್ತಿ ಜನ ಕೂತಿರಲಿಲ್ಲ. ಸೊ ಹಂಗಾಗಿ ಅವನು ತುಂಬ ಹೈಟಲ್ಲಿತ್ತು, ಇನ್ನು ಬಿದ್ದುಬಿಟ್ಟತ್ತು ಅಂತ ಹೆದರ್ಕೊಂಡು ಕೂರಿಸ್ಲಿಲ್ಲ. ಇನ್ನು ಎಲ್ಲ ಮುಗಿಸ್ಕೊಂಡು ಇನ್ನು ಸ್ನ್ಯಾಕ್ಸ್ ತಿನ್ನಬೇಕು ಅಂದರು ಮಕ್ಕಳು. ನಾವು ಜಾತ್ರೆಯಲ್ಲೆಲ್ಲ ಸ್ನ್ಯಾಕ್ಸ್ ತಿನ್ನಲ್ಲ, ಸ್ವಲ್ಪ ಧೂಳೆಲ್ಲ ಇಶ್ಯೂಸ್ ಇರುತ್ತೆ. ಹಂಗಾಗಿ ಚೈತ್ರ ಚಾಟ್ಸಿಗೆ ಬಂದ್ವಿ. ನಮ್ಮ ಗುಬ್ಬಿನಲ್ಲಿರೋಂಥ ಚಾಟ್ಸ್ಗೆ ಬಂದು ಏನೇನು ಬೇಕು ಎಲ್ಲ ತಿಂದ್ಕೊಂಡು ಈ ವರ್ಷದ ಗುಬ್ಬಿ ಅಪ್ಪನ ಜಾತ್ರೆ ಮುಗಿಸ್ಕೊಂಡು ರಿಟರ್ನ್ ಮನೆಗೆ ಹೋದ್ವಿ. ಸೊ ಇವತ್ತಿನ ಬ್ಲಾಗ್ ಇಲ್ಲೇ ಏನು ಮಾಡ್ತಾಯಿದ್ದೀನಿ. ಮುಂದಿನ ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.